ಡಿ ಕೆ ಶಿ ಅವ್ರು ಕರಿಟೋಪಿ ಅಂತ ಕರೆದ್ಬಿಟ್ರು ನಿಮ್ಮ ವಿರೋಧಿನ. ಕರಿಟೋಪಿ ಮೇಲೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಒಬ್ಬ MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು 30 ವರ್ಷದಿಂದ ಫ್ರೆಂಡ್ಸು. ಒಂದೇ ಬೈಕಲ್ಲಿ ಓಡಾಡ್ತಾ ಇದ್ವಿ. 8 ರೂಪಾಯಿ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕ್ಕೊತಾ ಇದ್ವಿ. ಮುನಿರತ್ನ ಅವ್ರು ಹೆಂಗೆ ಸರ್, ನೀವು ನೋಡಿದ್ದೀರಾ ಹತ್ತಿರದಿಂದ? ಆಪ್ತರು, ಸ್ನೇಹಿತರು, ಜೊತೆಲಿದ್ದವರು, ಒಟ್ಟಿಗೆ ಓಡಾಡಿದವರು. ಬಟ್ ನಿಜ ಹೇಳ್ಬೇಕಂದ್ರೆ ಆ ತಲೆಯಲ್ಲಿ ಜೀರೋ ಏನೂ ಇಲ್ಲ. ಹೌದಾ? 8ನೇ ಕ್ಲಾಸ್ ಫೇಲ್, ಪಾಸ್ ಆಗಿಲ್ಲ. ಅದೇ ಕ್ಷೇತ್ರ ಸಿಕ್ಕಿದ್ರೆ ಅಲ್ಲೇ ಫೈಟ್ ಮಾಡಬೇಕು. ತೊಂದರೆ ಕೊಡ್ತಾರೆ ಅನ್ಸುತ್ತೆ ನಿಮಗೆ? ಒಂದು ಓಟ್ಗೆ 10,000 ರೂಪಾಯಿ ಕೊಡ್ತೀನಿ ಇವೆಲ್ಲ ವಿರುದ್ಧವಾಗಿ. ಎಷ್ಟಾದರೂ ಖರ್ಚಾಗಲಿ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಾನು ಸೋಲಿಸ್ತೀನಿ ಅಂತ. JP ಪಾರ್ಕಲ್ಲಿ ಆ ಹೆಸರು ಹೇಳ್ಕೊಂಡು 100 ಕೋಟಿ ವ್ಯವಹಾರ ಆಗ್ಬಿಟ್ಟೈತೆ. ವ್ಯವಹಾರ ಅಲ್ಲ ಅವ್ಯವಹಾರ. ಅದು ದೇವಸ್ಥಾನ ವಿಚಾರ ಹೇಳ್ತಾ ಇದ್ರಿ ಮುನಿರತ್ನ ಅವ್ರು ಮಾಡ್ರಿ. ಒಂದು ಹಿಂದೂ ದೇವಸ್ಥಾನ, 200 ವರ್ಷದ ಹಳೆಯ ದೇವಸ್ಥಾನನ ಒಡೆದಾಕ್ರಿ ಅಂತ ಹೇಳಿ ಹೆಂಗೆ ಲೆಟ್ರ್ ಕೊಡ್ತೀರಾ? ಒಂದು ವೇಳೆ ಅದು ರೈಲ್ವೆ ಪ್ರಾಪರ್ಟಿನ ಆಗಾಯಿತು, ಅದು ಇರೋದು ಹಿಂದೂ ದೇವಸ್ಥಾನ, ನೀನು ಯಾಕೆ ಲೆಟ್ರ್ ಕೊಡ್ತೀಯ ಒಡಿ ಅಂತ? RSS ಸಿದ್ಧಾಂತ ಏನಂದರೆ ನನಗೆ ಗೊತ್ತಿರೋಂಥದ್ದು ಸರ್. ಅವ್ರು ಮಹಾತ್ಮ ಗಾಂಧಿನ ಒಪ್ಕೊಂಡ. ಮಹಾತ್ಮ ಗಾಂಧಿನ ಕೊಂದರು ಅಂತೇಳಿ ನಮ್ಮನ್ನು ನಾಥೋರನ್ ಗೋಡ್ಸ್ ಅಂತ ಹೇಳ್ತೀವಲ್ಲ, ಈಸ್ ಆಲ್ಸೋ RSS ಕೇಡರ್. ಅವ್ರ ಆಫೀಸಲ್ಲಿ ನಮ್ಮ ಭಾರತದ ಧ್ವಜ ಹಾರಿಸಲ್ಲ, ಕೆಂಪು ಧ್ವಜ ಹಾರಿಸ್ತಾರೆ. ನಿನಗೂ ಆ ಸಂಘಟನೆಗೆ ಸಂಬಂಧ ಇಲ್ಲ. ಆ ಡೇಟ್ ನೋಡ್ಕೊಂಡು ಕರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಇದನ್ನು ನಾನು ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಅದೇ ಡ್ರೆಸ್ ಹೊಲಿಸ್ಕೊಂಡು ಟೊಪ್ಪಿ ಹಾಕ್ಕೊಂಡು ಮಹಾತ್ಮ ಗಾಂಧಿ ಫೋಟೋ ನಾನು ನೋಡಿದಂಗೆ ಅವ್ರ ಕೈಯಲ್ಲೂ ಮುಟ್ಟಲ್ಲ. ಇಮಿಡಿಯೇಟಾಗಿ ಒಂದು ರೆಡಿಮೇಡ್ ಮಹಾತ್ಮ ಗಾಂಧಿ ಫೋಟೋ ಬರುತ್ತೆ. ಯಾಕಂದ್ರೆ ಅಲ್ಲಿ ಧರಣಿ ಕೂತ್ಕೊಂತಾರೆ JP ಪಾರ್ಕ್ ಹೊರಗಡೆ ಗೇಟಲ್ಲಿ. ಇಟ್ಕೊಂಬಾರ್ದಿತ್ತು ಅಂತೀರಾ? ಮುನಿರತ್ನ ಹಿಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. RSS ಮಹಾತ್ಮ ಗಾಂಧಿ ಫೋಟೋ ಹಿಡಿಯಲ್ಲ. ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. BBMP ಗ್ರೇಟರ್ ಬ್ಯಾಂಗ್ಳೂರ್ ಆಗಿದೆ. 5 ಬೇರೆ ಬೇರೆ ಪ್ರಾಂತ್ಯಗಳಾಗಿದೆ. ಪುನರ್ವಿಂಗಡಣೆ ಆಗಿದೆ. ಇನ್ನೇನು ಮುನ್ಸಿಪಲ್ ಎಲೆಕ್ಷನ್ಗೆ ದಿನಗಣನೆ ಶುರುವಾಗಿದೆ. ಹೀಗಿರಬೇಕಾದ್ರೆ ಒಂದಷ್ಟು ಜನ ಅವರವ್ರ ವಾರ್ಡ್ಗಳಲ್ಲಿ ಮತ್ತೆ ತಮ್ಮ ಕೆಲಸಗಳನ್ನು ಶುರು ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಹೀಗಿರುವಾಗ ಹಿಂದೆ ಯಾರ್ಯಾರೆಲ್ಲ ಸಾಕಷ್ಟು ಗ್ಯಾಪ್ ಆಗಿಬಿಡುತ್ತೆ ಎಲೆಕ್ಷನ್ಗೆ. ಹಿಂದೆ ಯಾರ್ಯಾರೆಲ್ಲ ಕಾರ್ಪೊರೇಟರ್ ಆಗಿದ್ರೋ ಅವರೆಲ್ಲ ಮತ್ತೆ ಒಬ್ಬೊಬ್ಬರಾಗಿ ಆಕ್ಟಿವೇಟ್ ಆಗಬೇಕಾಗಿದೆ ಈಗ. ಹೀಗಿರುವಾಗ ಲಕ್ಷ್ಮೀದೇವಿ ನಗರ ವಾರ್ಡ್ ನಂಬರ್ 42 ಅಲ್ಲೂ ಸಹಿತ ಭರದ ಓಡಾಟ ಶುರುವಾಗಿದೆ. ಕಾರ್ಪೊರೇಟರ್ ಇವತ್ತಿನ ಎಲೆಕ್ಷನ್ ಮುಗಿಯೋ ತನಕ, ಎಲೆಕ್ಷನ್ ಬರೋ ತನಕ ನಾನು ಕಾರ್ಪೊರೇಟರ್ ಅಂತಲೇ ಹೇಳಬೇಕು. ವೇಲು ನಾಯ್ಕರ್ ನನ್ನ ಜೊತೆಲಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದೀರಿ? ಮತ್ತೆ ರೆಡಿ ಪ್ರಶ್ನೆನೇ ಇಲ್ಲ ಸರ್. ಕಳೆದ ವರ್ಷ ನಾವು ಏನು 5 ವರ್ಷ ಕಾರ್ಪೊರೇಟರ್ ಆಗಿ ಮುಗ್ದಾದ ಅದೇ ವಿಶ್ವಾಸ ಜನಗಳ ಹತ್ರ ಉಳಿಸ್ಕೊಂಡಿದ್ದೀವಿ. ಹಂಗಾಗಿ ಎಲ್ಲ ಕಷ್ಟ ಸುಖ ಅವ್ರ ಜೊತೆಗೆ ಇದು 5 ವರ್ಷ ಹಂಗೆ ಒಂದು ಒಡನಾಟ ಹಂಗೆ ವಾರ್ಡಲ್ಲೇ ಇದ್ದೀವಿ. ಎಲ್ಲೂ ಹೋಗಿಲ್ಲ? ಎಲ್ಲ ಹೋಗಿಲ್ಲ. ಮಲ್ಲೇಶ್ವರಂ ಕಡೆ ಹೋಗಿಲ್ಲ ವಾಪಸ್? ಇಲ್ಲ, ಜನರಲ್ ಆಗಿರ್ತೀವಿ. ಬಟ್ ವಾರ್ಡ್ ಜನ ಇವತ್ತು ನಮ್ಮನ್ನೇ ಏನೇ ಕಷ್ಟ ಸುಖ ಆದ್ರೆ ನಮ್ಮನ್ನೇ ಕೇಳ್ತಾರೆ. ಅವ್ರಿಗೆ ನಾವು ಸ್ಪಂದಿಸ್ತಾ ಇರ್ತೀವಿ. ನಮ್ಮ ಕೈಲಾಗುವಂಥ ಕೆಲಸಗಳು ಮಾಡ್ಕೊಡ್ತಾ ಇರ್ತೀವಿ. ಏನು ಸರ್, ಡಿ ಕೆ ಶಿ ಅವ್ರು ಕರಿಟೋಪಿ ಅಂತ ಕರೆದ್ಬಿಟ್ರು ನಿಮ್ಮ ವಿರೋಧಿನ? ಸರ್, ಕರಿಟೋಪಿ ಅಂತ ಹೇಳಿದ್ರೆ ಮುನಿರತ್ನೇ ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ. ಏನಂತ? ನಾನು ಡಿ ಕೆ ಶಿವಕುಮಾರ್ ಅವರು 30 ವರ್ಷದಿಂದ ಫ್ರೆಂಡ್ಸು. ಒಂದೇ ಬೈಕಲ್ಲಿ ಓಡಾಡ್ತಾ ಇದ್ವಿ. 8 ರೂಪಾಯಿ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕ್ಕೊತಾ ಇದ್ವಿ ಅನ್ನೋ ರೀತಿಯಲ್ಲಿ ನಾವಿಬ್ಬರು ಅಷ್ಟು ಹಳೆ ಸ್ಟಿಕ್ ಫ್ರೆಂಡ್ಸ್ ಅಂತ ಸುಮಾರು ಇಂಟರ್ವ್ಯೂಗಳಲ್ಲಿ ಮುನಿರತ್ನೇ ಹೇಳ್ತವ್ರೆ. ಸೊ ಅವರಲ್ಲಿ ಆ ಒಂದು ಇದು ಇತ್ತು, ಒಂದು ಬಾಂಡಿಂಗ್ ಇರುತ್ತೆ ಅಂತ ಅನ್ಕೋಬೇಕು. ಸೊ ಫ್ರೆಂಡ್ಲಿ ಆಗಿ ಈಗ ನಾನು ಇವತ್ತು ಕಾರ್ಪೊರೇಟರ್ ಅಂತೇಳಿ ಆ ಕ್ಷೇತ್ರದ ಜನ ನನ್ನ ಸಾರ್ ಅಂತ ಕರೀತಾರೆ. ನನ್ನ ಹಳೆ ಸ್ನೇಹಿತನೇ ಇವೆಲ್ಲ ಬರಲಿ ಅಂತಾರೆ. ಅರ್ಥ ಆಯ್ತಾ? ಸೊ ಆ ಬಾಂಡಿಂಗ್ನಲ್ಲಿ ಕರೆದಿದ್ದನ್ನೇ ಇವತ್ತು ಅಪವಾದ ಅಂತ ತಿಳ್ಕೊಂಡು ತಪ್ಪು ಅನಿಸುತ್ತೆ ನನಗೆ. ಅದೇ ಅಷ್ಟು ಜನರ ಎದುರುಗಡೆ, ಕ್ಷೇತ್ರ ಜನರ ಎದುರುಗಡೆ ಕರೆದ್ರು ಅಂತ ಇವ್ರು ಹೇಳ್ತಾರೆ. ಸರ್, ಎಲ್ಲಿ ಕರೀಲಿ ಸರ್? ದೇಶದ ಪ್ರಧಾನಿ ಮಂತ್ರಿ ಆದರೂ ಅವ್ರ ಅಪ್ಪ ಅಮ್ಮ ಅವ್ರ ಸ್ನೇಹಿತ ಕರೆಯೋದಕ್ಕೆ ಹೆಸರಿಗೆ ಕರೀತಾರೆ, ಇಲ್ಲ ಅಡ್ಡ ಹೆಸರಿಗೆ ಕರೀತಾರೆ. ಕೆಲವ್ರಿಗೆ ಅಡ್ಡ ಹೆಸರು ಇರ್ತವೆ. ಅರ್ಥ ಆಯ್ತಲ್ಲ? ಈಗ ತಾವೇ ಹೇಳಿದ್ರಿ ತಮ್ಮ ಹೆಸರಿಗೆ ಇದು ಅಂತೇಳಿ ಇವತ್ತು ಅಡ್ಡ ಹೆಸರು ಒಂದು ಆಗ್ತಾರೆ, ಕಿರ್ಚಿ ಅಂತ ಆಗ್ತಾರೆ ಜೊತೆಗೆ. ಸೊ ನಾವು ಅದನ್ನು ತಪ್ಪಾಗಿ ತಿಳ್ಕೊಳಲ್ವಲ್ಲ. ಸೊ ಹಂಗಾಗಿ ನೀನು ವಿಶ್ವಾಸದಲ್ಲಿ ಕರೆದಾಗ ನೀನು ಅದನ್ನು ಫ್ರೆಂಡ್ಲಿಯಾಗಿ ತೊಗೋಬೇಕು. ಯಾಕೆ ಅದನ್ನು ಅದು ಬೇರೆ ಥರ ರೀತಿಯಲ್ಲಿ ತೊಗೊತೀರಾ? ಮುನಿರತ್ನ ಅವ್ರು ಹೆಂಗೆ ಸರ್, ನೀವು ನೋಡಿದ್ದೀರಾ ಹತ್ತಿರದಿಂದ? ಆಪ್ತರು, ಸ್ನೇಹಿತರು, ಜೊತೆಲಿದ್ದವರು, ಒಟ್ಟಿಗೆ ಓಡಾಡಿದವರು. ಹೆಂಗೆ ಮುನಿರತ್ನ ಅವರು? ಸರ್, ಪ್ರಿಕ್ಕಲ್ ಮೈಂಡು. ಈಗ ಮಾತಾಡಿದ 2 ನಿಮಿಷಕ್ಕಿರಲ್ಲ. ಹೌದಾ? 10 ನಿಮಿಷಕ್ಕೆ ಈಗ ಮಾತಾಡ್ತಾ ಇರ್ತಾರೆ.
ನೀವು ಎದರಲ್ಲಿ ಸಿಕ್ಕಿದ ತಕ್ಷಣ ನಿಮ್ಮ ಅದು ನೀವು ಮಾತಾಡಿ ಹೋಗ್ತಾ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಆಮೇಲೆ ಇನ್ನೊಂದು ಜೊತೆ ಕಾರಲ್ಲಿ ಕೂತ್ಕೊಂಡು ಇಂಥವ್ನು ಸಿಕ್ಕಿದ್ದಮ್ಮ ಇಂಥ ನಾನು ಗಾಚೆ ಹಾಕಿ ಬಿಡಿಸಿದೆ ಅದು ಬಿಡಿಸಿದೆ. ಎಲ್ಲ ವಿಚಾರದಲ್ಲೂ ನನಗೆಲ್ಲ ಗೊತ್ತಿದೆ. ನಾನೇ ದೊಡ್ಡವನು, ನಾನು ಹೇಳ್ದಾಗೆ ನಡಿಬೇಕು, ನಾನು ಹೇಳ್ದಂಗೆ ನಡೀತಾ ಇದೆ, ಈ ಒಂದು ಮನಸ್ಥಿತಿಯಲ್ಲಿರೋದು. ಬಟ್ ನಿಜ ಹೇಳ್ಬೇಕಂದ್ರೆ ಆತ ತಲೆಯಲ್ಲಿ ಜೀರೋ ಏನೂ ಇಲ್ಲ. ಹೌದಾ? 8ನೇ ಕ್ಲಾಸು ಫೇಲ್, ಪಾಸ್ ಆಗಿಲ್ಲ. ಬಟ್ ಏನು ಮಾಡ್ತಾರೆ, ನಿನ್ಗೇನು ಇಲ್ಲಪ್ಪ ಅಂತ ಹೇಳಿ ಯಾಕೆ ಕೆಟ್ಟವ್ರು ಆಗಬೇಕು, ಎಸ್ ಯು ಆರ್ ಗುಡ್ ಅನ್ಕೊಂಡು ಜನ ಹೋಗ್ತಾರೆ. ಜನಕ್ಕೆ ಏನಾಗಬೇಕು ಅಲ್ವಾ? ಅವರು ಹೇಳ್ಕೊಂಬಿಡ್ತಾರಲ್ಲ ನನಗೆ ಏನೂ ಗೊತ್ತಿಲ್ಲ ಅಂತ. ಇಲ್ಲ ಎಲ್ಲ ನನಗೆ ಎಲ್ಲರದಲ್ಲೂ ಸಕಲ ವಲ್ಲಭ ನಾನು ಅನ್ನೋದು ಮುಂದೆ ತಲೆಯಲ್ಲಿ ಇರೋದು ಅಲ್ಲ. ಬಟ್ ಎದರಲ್ಲಿ ಇರೋನು ಗೊತ್ತಾಗುತ್ತೆ ಯಪ್ಪ ಜೀರೋ ಏನೂ ಇಲ್ಲ ಇದು ಅಂತ. ಮತ್ತು ಯಾಕೆ ಕಾಂಟ್ರವರ್ಸಿ ಯಾವುದಪ್ಪ ನೀನೇ ಅನ್ಕೊಂಡು ಓದೋದು ತಪ್ಪೇನಿದೆ ಅಂತ ಹೋಗ್ತಾ ಇರ್ತಾರೆ ಜನ. ನಿಮ್ದು ಹೆಂಗೆ ಸರ್ ಈಗ ಮುಂದೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಏನು ಕತೆ? ಅಂದರೆ ಈಗ ಮುನಿರತ್ನ ಅವರು ಪ್ರೆಸೆಂಟ್ MLA. ಹೌದು ಸರ್. ಈಗೆಲ್ಲಾದರೂ ಎಲೆಕ್ಷನ್ ಅನೌನ್ಸ್ ಆದರೆ ಅವ್ರ ಅಂಡರಲ್ಲೇ ಅದೇ ಕ್ಷೇತ್ರ ಸಿಕ್ಕಿದ್ರೆ ಅಲ್ಲೇ ಫೈಟ್ ಮಾಡಬೇಕು. ಹೌದು. ತೊಂದರೆ ಕೊಡ್ತಾರೆ ಅನಿಸುತ್ತೆ ನಿಮಗೆ? ಸರ್ ಅದು ನಾನು ಫ್ರೆಂಡ್ ಆಗಿದ್ದಾಗೆ ತೊಂದರೆ ಕೊಟ್ಟಕ್ಕೆ ಪ್ಲಾನ್ ಆಗಿದೆ. ನಾನು ಜೊತೆಗಿದ್ದಾಗಲೇ ಹುಡುಗಿನ ಬಿಟ್ಟು ಡ್ರಾಪ್ ಮಾಡಿಸಿ ನನ್ನ ಅವಮಾನ ಮಾಡಿಸಿ ಟಿಕೆಟ್ ಮಾತಾಡ್ತೀನಿ ಸರ್, ಅದೆಲ್ಲ ಮುಂದೆ ಮಾತಾಡ್ತೀನಿ ಡೀಟೇಲ್ಡಾಗಿ. ಬಟ್ ನಿಮ್ಮದು ಹಾಗಾಗಿ ಈಗ ನಾನು ಅದನ್ನು ವಿರೋಧ ಕಟ್ಕೊಂಡ ಮೇಲೆ 200% ಈಗಲೇ ಹೇಳ್ಕೊಂಡು ಸುತ್ತಾಡ್ತಾರೆ ಎಲ್ಲ ಕಡೆನೂ. ಒಂದು ಓಟ್ಗೆ 10,000 ರೂಪಾಯಿ ಕೊಡ್ತೀನಿ ಇವೆಲ್ಲ ವಿರುದ್ಧವಾಗಿ. ಎಷ್ಟಾದರೂ ಖರ್ಚಾಗಲಿ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಾನು ಸೋಲಿಸ್ತೀನಿ ಅಂತ ನಾವು ಅದನ್ನು ಚಾಲೆಂಜಾಗಿ ತೊಗೊಂಡಿದ್ದೀನಿ ಸರ್. ಯಾಕಂದರೆ RR ನಗರದಲ್ಲಿ ನಾನು ಬರೀ ನನ್ನ ವಾರ್ಡ್ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ವಾರ್ಡ್ಗಳಲ್ಲಿ ನಾನು ಸರ್ವಿಸ್ ಮಾಡಿದ್ದೀನಿ. ಜನ ನಾನು ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಎಲ್ಲ ವಿಚಾರದಲ್ಲೂ ದುಡ್ಡೇ ದೊಡ್ಡದಾಗಲ್ಲ. ಎಲ್ಲ ವಿಚಾರ ನಾವು ಕಂಡಂಗೆ ದುಡ್ಡು ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ ಜನ. ಈ ಎಲೆಕ್ಷನು ಅಂತ ಬಂದಾಗ ನನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಕರಿ ಟೋಪಿ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರು. ನೀವು ಹೇಳ್ತಿದ್ರಿ ಆಫ್ ದ ರೆಕಾರ್ಡಲ್ಲಿ ಬಿಳಿ ಟೋಪಿನೂ ಹಾಕ್ತಾರೆ ಅವರು ಅಂತ. ಸರ್ ವಿಚಾರ ಆಮೇಲೆ ಒಂದು ವಿಚಾರ, ನಾನು ಒಂದು 2-3 ಮುನಿರತ್ನ ಅದು ಬೈಟ್ ನೋಡಿದೆ. ನಾನು ಆಪ್ತ RSS ಅವನು, ಹಿಂದೂ ಧರ್ಮ ಉಳ್ಸೋಕ್ಕೆ ಬಂದಿದ್ದೀವಿ, ಭಾರತ ದೇಶನ ಉಳ್ಸೋಕ್ಕೆ ಬಂದಿದ್ದೀನಿ. ನಾನು ಈಗ ತಾನೇ 100ನೇ ವರ್ಷದ ಸಂಭ್ರಮದ RSS ಅವರ ಇದು ಪಥಸಂಚಲನ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಕಣ್ಣು ಮುಂದೆ ಎಷ್ಟು ಸುಳ್ಳು ಹೇಳ್ತಾರೆ. ಅದು RSS ಅವ್ರಿಗೆ ಗೊತ್ತು ಸುಳ್ಳು ಏನೋದು ಅಂತ. ಯಾವ ರೀತಿ ಅಂತ ಹೇಳಿದ್ರೆ 7 ಗಂಟೆಗೆ JP ಪಾರ್ಕಲ್ಲಿ ಪ್ರೋಗ್ರಾಮು, 7:15 7:20 ಮುನಿರತ್ನ ಬರ್ತಾರೆ ವಿತ್ RSS ಯೂನಿಫಾರ್ಮಲ್ಲಿ ಬರ್ತಾರೆ, ಕರಿ ಟೋಪಿ ಹಾಕ್ಕೊಂಡು. 7:15ಗೆ ಯಾವ ಊರಲ್ಲಿ ಪದಸಂಚಲನ ಮುಗಿದಿತ್ತು, ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಿರಲ್ಲ ಮುನಿರತ್ನ, ಪದಸಂಚಲನ ಮುಗಿಸ್ಕೊಂಡು ಇಲ್ಲಿ ನೇರವಾಗಿ ಬಂದೆ ಅಂತ. 7 ಗಂಟೆ ಒಳಗಡೆ ಎಲ್ಲಿ ಯಾವ ಏರಿಯಲ್ಲಿ ಪದಸಂಚಲನ ಮುಗೀತು? ಇವತ್ತು ಆಗೇ ಇಲ್ಲ ಅಂತ ಹೇಳೋದು. ಆಗೇ ಇಲ್ಲ ಪದಸಂಚಲನ. ಇನ್ನು 9 ಗಂಟೆಗೆ 10 ಗಂಟೆಗೆ ಕಾರ್ಯಕ್ರಮಗಳು. ಪದಸಂಚಲನ ಕಾರ್ಯಕ್ರಮನೇ ನನ್ನ RR ನಗರ ಗುರುಗುಂಟೆಪಾಳ್ಯದಲ್ಲಿ ನನಗೂ ಇನ್ವಿಟೇಷನ್ ಕೊಟ್ಟರು. ಸರ್ ಪಕ್ಷ ಅಂತ ಬನ್ನಿ, ಸಂಘಟನೆ ಅಂತ ಬನ್ನಿ ಸರ್ ಅಂತೇಳಿ ಗುರುಗುಂಟೆಪಾಳ್ಯದವರು ಇನ್ವಿಟೇಷನ್ ಕೊಟ್ಟರು. 10 ಗಂಟೆ ಕಾರ್ಯಕ್ರಮ. ನೀನು 7:15ಗೆಲ್ಲ ನೀನು ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಅಂತ ಬಂದು ಸುಳ್ಳು ಹೇಳ್ತೀಯಲ್ಲ. ಏನಕ್ಕೆ ಹೋಗಿರ್ಬೋದು ಹಂಗಾರೆ ಇವರು? ಸರ್ ಅದು ಇಸ್ ಪ್ರೀ ಪ್ಲ್ಯಾನ್ಡು. ಒಂದು ವಾರದಿಂದ ಗೊತ್ತು JP ಪಾರ್ಕ್ಗೆ DK ಶಿವಕುಮಾರ್ ಸಾರು ರಾಜ್ಯದ ಉಪಮುಖ್ಯಮಂತ್ರಿಗಳು JP ಪಾರ್ಕು ಭೇಟಿ ಕೊಡ್ತಾರೆ. JP ಪಾರ್ಕಲ್ಲಿ ಆ ಹೆಸರು ಹೇಳ್ಕೊಂಡು 100 ಕೋಟಿ ವ್ಯವಹಾರ ಆಗ್ಬಿಟ್ಟೈತೆ. ವ್ಯವಹಾರ ಅಲ್ಲ ಅವ್ಯವಹಾರ. ಯಾವ ಥರ? ಟೆಂಡರ್ ಮಾಡೋದು, ಆದಂಬರದ ಕೆಲಸ ಮಾಡೋದು, ಬಿಲ್ ಬರ್ಸ್ಕೊಳೋದು, ಟೆಂಡರ್ ಮಾಡೋದು, ಹೊಸ ಪ್ರಾಜೆಕ್ಟ್ ಮಾಡೋದು, DPR ಮಾಡೋದು, ಟ್ರೈನ್ ತರ್ತೀನಿ ಅಂತ ಸ್ವಿಮ್ಮಿಂಗ್ ಪೂಲ್ ಹೊಡೆದಾಕ್ತಾರೆ. ನೀವೇನಾದರೂ ನಿಮ್ಮ ಕ್ಯಾಮ್ರಾ ತೊಗೊಂಡು ಸ್ವಿಮ್ಮಿಂಗ್ ಪೂಲ್ ಬನ್ನಿ ಸರ್. JP ಪಾರ್ಕ್ ಸ್ವಿಮ್ಮಿಂಗ್ ಪೂಲಲ್ಲಿ ನಂಜುಂಡಪ್ಪ ಅವರು ಕಾರ್ಪೊರೇಟರ್ ಇದ್ದಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡಿಸಿದ್ರು ಸರ್ ಸ್ವಿಮ್ಮಿಂಗ್ ಪೂಲ್ನ. ಒಂದು 7-8 ಇಯರ್ಲಿ ಟೂರ್ನಮೆಂಟ್, ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಆಗೈತೆ. ಅವಾಗ ತಿಳ್ಕೊಳ್ಳಿ ಸ್ಟ್ಯಾಂಡ್ ಹೆಂಗೆ ಇರಬೇಕು ಅಂತ. ಅದನ್ನು ಇನ್ನೊಂದು ರೀತಿಯಲ್ಲಿ ಏನೋ ಮಾಡ್ತೀನಿ ಅಂತೇಳಿ ಇವತ್ತು ಗದ್ದೆ ಮಾಡಿಕ್ಕವ್ರು ಸರ್. ಹೌದಾ? JCB ತೊಗೊಂಡು ಎಲ್ಲ ಗಿಡವಿ ಎಲ್ಲ ಹೊಡೆದು ಬಾಗಿಲಾಕಿ ಇಕ್ಕವ್ರೆ ಸರ್. ನೆನೆ ಹೋದಾಗ ಹೊಟ್ಟೆ ಹುರಿದೋಯ್ತು. ಇಲ್ವಾ ಈಗ ಸ್ವಿಮ್ಮಿಂಗ್ ಪೂಲು? ಗದ್ದೆ ಕೂತೈತೆ, ಕೆರೆ ಕುಂಟೆ ಕೂತೈತೆ. ಏನು ರೀ ಅಂಥ ಮನಸ್ಥಿತಿ ಮುಂಡ್ರತ್ತ ನಿಮ್ಮದು? ಅರ್ಥ ಆಯ್ತಾ ಸರ್? ಬರೀ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಮ್ಯೂಸಿಕಲ್ ಫೌಂಟೈನು. ಮೈಸೂರು ಬಿಟ್ಟರೆ ದೊಡ್ಡದಾಗಿ ನೆಕ್ಸ್ಟ್ ಇರೋದು JP ಪಾರ್ಕಲ್ಲಿ ದೊಡ್ಡದು ಮ್ಯೂಸಿಕಲ್ ಫೌಂಟೈನು. ಚೆನ್ನಾಗಿ ರನ್ ಆಗ್ತಾಯಿತ್ತು. ಅದನ್ನು ಮುಚ್ಚಿಸಿದೆ. ಇವತ್ತಲ್ಲಿ ಮೋಟ್ರ್ ಗೀಟ್ರ್ ಏನಿಲ್ಲ. ಅವನ ಫಾಲೋವರ್ಸೇ ಇಡೀ JP ಪಾರ್ಕಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಬೀಗ ಅವ್ರ ಕೈಯಲ್ಲೇ ಐತೆ. ಇವತ್ತು ನಾನು ಇನ್ಸ್ಪೆಕ್ಷನ್ ಮಾಡಿದ್ರೆ ಆ ಮೋಟ್ರ್ ಇಲ್ಲ, ಈ ಮೋಟ್ರ್ ಇಲ್ಲ. 2 ವರ್ಷ ಆಯ್ತು ಈಗ ಅದನ್ನು ಬಂದ್ ಮಾಡಿ.
ಜನ ಬರೋರು ಸರ್. ಶನಿವಾರ ಭಾನುವಾರ ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಮನೋರಂಜನೆ ಮಾಡ್ಕೊಂಡು ಹೋಗೋರು. ಅದನ್ನು ಹಾಳು ಮಾಡಿಕ್ಬಿಟ್ಟೆ. ಯಾವಾಗ ಆಗಿದ್ದೀವಲ್ಲ ಈ ಮುನಿರತ್ನ 2-3 ವರ್ಷದಲ್ಲಿ ಎಲ್ಲ ಬೀಗ ಟ್ರೈನ್ ತರ್ತೀನಿ ಅಂತೇಳಿ ಎಲ್ಲ ತಗೊಂಡು ಬಂದು ಬ್ರಿಡ್ಜ್ ಹೊಡೆದು ಅದು ಹೊಡೆದು ಪಾರ್ಕಲ್ಲಿ ಇರೋ ಮರಗಳೆಲ್ಲ ಹೊಡೆದಾಕಿ 7,000 ಚಿಲ್ಲರೆ ಮರಗಳು ಇತ್ತು. 5,000 ಚಿಲ್ಲರೆ ಮರ ಐತೆ. 1,25,000 ಮರ ಎಲ್ಲ ಇತ್ತು. ಗೊತ್ತಿಲ್ಲ ಅಂತ ಕಡಿತಾರೆ ವಿತೌಟ್ ಪ್ರಾಪರ್ ಪರ್ಮಿಷನ್. ಅಧಿಕಾರಿಗಳ ಮೌನವಾಗಿರ್ಬೇಕು. ಅಲ್ಲಿ ಅಧಿಕಾರಿನೇ ಇಲ್ಲ. ಮುನಿರತ್ನ ಪಟ್ಟಾಲಮೇ ಅಧಿಕಾರಿಗಳು. ಅವರೇ ಬರ್ತಾರೆ. ಆ ಮರ ಹೊಡಿ ಈ ಮರ ಹೊಡಿ. ಬೆಳಗ್ಗೆ 8 ಗಂಟೆಗೆ ಪಾರ್ಕ್ ಬಾಗ್ಲಾಗ್ತಾರೆ. ಸಂಜೆ 5 ಗಂಟೆ ತೆಗಿತಾರೆ. 8ರಿಂದ ಸಂಜೆ 5 ಗಂಟೆ ಒಳಗಡೆ ಎಷ್ಟು ಮರಗಳು ಮಾರಣ ಹೋಮ ಆಗುತ್ತೋ ಗೊತ್ತಿಲ್ಲ. ನಿಮ್ಗೆ ಸುಲಿವೇ ಇರಲ್ಲ. ಸೊ ಇಷ್ಟೆಲ್ಲ ನೀನು ಹಗರಣ ಮಾಡಿಬಿಟ್ಟು ಕರಿಟೋಪಿ ಅಂದಿದ್ದಕ್ಕೆ ನಾನು ಆಪ್ತ RSS ಕೇಡರ್ರಿ ಅಂತೀರ. RSS ಸಿದ್ಧಾಂತ ಏನು ಅಂತ ಏನಾದರೂ ಈಗ ನಮ್ಮ DK ಶಿವಕುಮಾರ್ ಸರ್ ಸದನದಲ್ಲೇ RSS ಗೀತೆನ ಆಡಿದ್ರು. ಸೊ ಅವ್ರು ಹಂಗಂತ RSS ಅಂತ ಹೇಳಿಲ್ಲ. ಇದು ನಾನು ಎಲ್ಲ ಒಳ್ಳೆತನಕ್ಕೂ ನಾನು ಇರ್ತೀನಿ ಅನ್ನೋದು DK ಶಿವಕುಮಾರ್ ಅವರು. ಇದು RSS ಸಿದ್ಧಾಂತ ಏನಂದರೆ ನನಗೆ ಗೊತ್ತಿರೋಂಥದ್ದು ಸರ್. ಅವ್ರು ಮೊದಲನೇ ಸಬ್ಜೆಕ್ಟೇ ಅವರು ಮಹಾತ್ಮ ಗಾಂಧಿನ ಒಪ್ಕೊಳಲ್ಲ. ಮಹಾತ್ಮ ಗಾಂಧಿ ಸಿದ್ಧಾಂತ ಅವ್ರಿಗೆ ಇಷ್ಟ ಆಗಲ್ಲ. ನನಗೆ ಗೊತ್ತಿರೋಂಥದ್ದು. ಹೆಂಗೆ ಗೊತ್ತು ನಿಮ್ಗೆ? ಹಿಂಗೆ ನಾವು ಓದಿದ್ವಿ, ಬುಕ್ಗಳು ಓದಿರ್ತೀವಿ, ನಾವು ಕಾಲೇಜಲ್ಲಿ ಓದಿರ್ತೀವಿ. ಏನಂತ RSS ಅವ್ರಿಗೆ ಗಾಂಧಿ ಇಷ್ಟ ಆಗಲ್ಲ ಅಂತ? ಇಲ್ಲ, ಅವರು ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ ಹೋಗೋದು. ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ ಹೋಗೋದು. ಯಾರು ಇವತ್ತು ಮಹಾತ್ಮ ಗಾಂಧಿನ ಕೊಂದರು ಅಂತೇಳಿ ನಮ್ಮನ್ನು ನಾಥೂರಾಮ್ ಗೋಡ್ಸೆ ಅಂತ ಹೇಳ್ತೀವಲ್ಲ, ಈಸ್ ಆಲ್ಸೋ RSS ಕೇಡರು ಅಲ್ವಾ? ಸೊ RSS ಅವರು ಇವತ್ತು ನಾನು ನೋಡ್ದಂಗೆ ಅವ್ರ ಆಫೀಸಲ್ಲಿ ನಮ್ಮ ಭಾರತದ ಧ್ವಜ ಹಾರಿಸಲ್ಲ, ಕೆಂಪು ಧ್ವಜ ಹಾರಿಸ್ತಾರೆ. ಮಹಾತ್ಮ ಗಾಂಧಿ ಸಿದ್ಧಾಂತಕ್ಕೆ ಅವ್ರನ್ನ ಒಪ್ಪಲ್ಲ ಸರ್ ಅವರು. ಆದರೆ RSS ಅವ್ರು ಯಾವುದಾದ್ರು ಒಂದು ಧರಣಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರ ಸಿದ್ಧಾಂತ ನಾನು ಒಪ್ಕೊಂತೀನಿ. ನಾವು ವಿ ಆರ್ ಹ್ಯಾಪಿ ವಿತ್ ದಟ್ ಆರ್ಗನೈಸೇಷನ್ನು. RSS ಬಗ್ಗೆ ನಾವು ತಪ್ಪು ಹೇಳಲಿಕ್ಕೆ ಬರ್ತಾ ಇಲ್ಲ. ಅವ್ರ ಸಿದ್ಧಾಂತದಲ್ಲಿ ನಮ್ಮದು ಏನು ಇದು ಮುಗ್ ತೋರಿಸೋಂಥದ್ದು ಏನಿಲ್ಲ. ಅವ್ರದ್ದು ಕೆಲವು ಪ್ರಿನ್ಸಿಪಲ್ಸ್ ಇದೆಯಲ್ಲ ವೆರಿ ಗುಡ್. ಅವರು ಒಂದು 100 ವರ್ಷ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಆ ಸಂಘಟನೆ ಯಾವ ಮಟ್ಟಕ್ಕೆ ಪ್ರಾಮಾಣಿಕತೆಯಿಂದ ಹೋಗಿರುತ್ತೆ ಅಂತ. ಅದಕ್ಕೆ ನಾವು ಸಲ್ಯೂಟ್ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅದರಲ್ಲೂ ಸ್ವಲ್ಪ ವಿಷ ಹಿಂಡಕ್ಕೆ ಹೋಗ್ತಾರಲ್ಲ ಕೆಲವರು. ನಿನಗೂ ಆ ಸಂಘಟನೆಗೆ ಸಂಬಂಧ ಇಲ್ಲ. ಆ ಡೇಟ್ ನೋಡ್ಕೊಂಡು ಕರೆಕ್ಟಾಗಿ DK ಶಿವಕುಮಾರ್ ಅವರು ಬರ್ತಾರೆ, ಇದನ್ನು ನಾನು ಯೂಸ್ ಮಾಡ್ಕೊಳೋಣ ಅಂತೇಳಿ ಒಂದು ಅದೇ ಡ್ರೆಸ್ ಹೊಲಿಸ್ಕೊಂಡು ಟೊಪ್ಪಿ ಹಾಕ್ಕೊಂಡು RSS ಕಾರ್ಯಕ್ರಮಕ್ಕೆ ನೀನು ಹೋಗಲಿಲ್ಲ. 7 ಗಂಟೆಗೆ ಯಾವ ಕಾರ್ಯಕ್ರಮನೂ RSS ಇಲ್ಲ. 9 ಗಂಟೆ ಮೇಲೆ ಎಲ್ಲ ಕಡೆ ಇಡೀ ಭಾರತದಲ್ಲಿ 9 ಗಂಟೆ ಮೇಲೆ. RR ನಗರದಲ್ಲಿ 7 ಗಂಟೆಗೆ ಎಲ್ಲೂ ಇರಲಿಲ್ಲ. ನಾನು ಮುಗಿಸ್ಕೊಂಡು ಬಂದೆ ಅಂತ ಸುಳ್ಳು ಹೇಳ್ತೀರಾ. ಆಮೇಲೆ RSS ಅಲ್ಲಿ ಯಾವುದೇ ಕಾರಣಕ್ಕೆ ಅವ್ರು ಹೋರಾಟ ಮಾಡಿದ್ರೆ ಭಾರತ್ ಮಾತಾ ಫೋಟೋ ಇಟ್ಕೊತಾರೆ. ಇಲ್ಲಾಂದ್ರೆ ಅವ್ರು ಹಿರಿಯರ್ದು ದೀನ್ ದಯಾಳ್ ಅವ್ರದ್ದು, ಮುಖರ್ಜಿ ಅವ್ರದ್ದು, ಯಾರ್ದು ಒಂದು ಅವ್ರದ್ದು ಹಿರಿಯರ್ದು ಫೋಟೋ ಹಿಡ್ಕೊಂಡು, ಸ್ಥಾಪಕರದ್ದು ಫೋಟೋ ಹಿಡ್ಕೊಂಡು ಹೋರಾಟ ಮಾಡ್ತಾರೆ. ಮಹಾತ್ಮ ಗಾಂಧಿ ಫೋಟೋ ನಾನು ನೋಡ್ದಂಗೆ ಅವ್ರ ಕೈಯಲ್ಲೂ ಮುಟ್ಟಲ್ಲ. ಇಮಿಡಿಯೇಟಾಗಿ ಒಂದು ರೆಡಿಮೇಡ್ ಮಹಾತ್ಮ ಗಾಂಧಿ ಫೋಟೋ ಬರುತ್ತೆ, ತಕ್ಕಂತ ಅಲ್ಲಿ ಧರಣಿ ಕೂತ್ಕೊಂತಾರೆ JP ಪಾರ್ಕ್ ಹೊರಗಡೆ ಗೇಟಲ್ಲಿ. ಇಟ್ಕೊಂಬಾರ್ದಿತ್ತು ಅಂತೀರಾ? RSS ಅವ್ರು ಹಿಡಿಯಲ್ಲ. ಮುನಿರತ್ನ ಹಿಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. RSS ಅವ್ರು ಮಹಾತ್ಮ ಗಾಂಧಿ ಫೋಟೋ ಹಿಡಿಯಲ್ಲ. ಹಿಡ್ಕೊಂಡು ನನಗೆ ಮೋಸ ಆಗಿದೆ ಅಂತ ಮಹಾತ್ಮ ಗಾಂಧಿ ಫೋಟೋ ಹಿಡ್ಕೊಂಡು ನೀನು ಧರಣಿ ಕೂತ್ಕೊಳ್ತೀಯ. ಅಲ್ಲೇ ಗೊತ್ತಾದೆ ಇವ್ರು ನಾಟ್ ಎ ಒರಿಜಿನಲ್ RSS ಅಂತ.